ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ. ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇದು ಶನಿವಾರದ ವಿಡಿಯೋ ಸ್ನೇಹಿತರೆ. ಶನಿವಾರದಿಂದನೇ ಧನುರ್ಮಾಸ ಪ್ರಾರಂಭ ಆಗಿದ್ದಲ್ಲ, ಹಾಗಾಗಿ ಧನುರ್ಮಾಸಕ್ಕೆ ಇದೇ ಥರ ರಂಗೋಲಿಗಳು, ಎಳೆ ರಂಗೋಲಿಗಳು ಹಾಕೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಆ ರಂಗೋಲಿ ಹಾಕಿದ್ದೀನಿ. ವಿಡಿಯೋದಲ್ಲಿ ಮೊದಲಿಗೆ ಆ ಥರ ಕೊಟ್ಬಿಟ್ಟು ಇವಾಗೇನು ಈ ಥರ ತೋರಿಸ್ತಾ ಇದ್ರೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ. ನಿಮ್ಮ ಜೊತೆ ಸ್ವಲ್ಪ ನಾನು ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕಾಯಿತು, ಹಾಗಾಗಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಇವೇನು 3-4 ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ, ಇದಕ್ಕೆ ಚೆನ್ನಾಗಿ ನೀವೆಲ್ಲರೂ ತುಂಬ ಹೃದಯದಿಂದ ನನ್ನ ಪ್ರೀತಿ ಕೊಟ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಹಾಗಾಗಿ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರೋರಿಗೆ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ, ಹಾಗೆಯೇ ನೋಡ್ತಾ ಇರೋರಿಗೂ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಇನ್ನೂ ಹೆಚ್ಚಿನದಾಗಿರಲಿ, ಇನ್ನೂ ಚೆನ್ನಾಗಿ ನನ್ನ ವಿಡಿಯೋ ಎಲ್ಲ ನೋಡಿ ಅಂತೇಳಿ ನಿಮಗೆ ಕೇಳ್ಕೊಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನು ಮುಂದೆ ಬರುವಂಥ ವಿಡಿಯೋಗಳನ್ನೂ ಸಹಿತ ಇದೇ ರೀತಿಯಾಗಿ ನೋಡಿ ಪ್ರೋತ್ಸಾಹ ಕೊಡಿ, ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನನ್ನ ಕುಟುಂಬದ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ ಅಂತೇಳಿ, ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತೀನಿ. ನೀವುಗಳು ಖುಷಿಯಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತೇಳಿ ನನಗೆ ಗೊತ್ತಾಗ್ತಿದೆ ಸ್ನೇಹಿತರೆ. ಯಾಕಂದ್ರೆ ಅದು ವಿಡಿಯೋದಲ್ಲಿ ಯಾವ ರೀತಿಯಾಗೂ ನನ್ನ ಲೈಕ್ ಬರೋದು, ಹಾಗೆ ಒಂದು ವ್ಯೂಸ್ ಬರೋದನ್ನು ಗೊತ್ತಾಗ್ತಾ ಇರುತ್ತೆ. ಅದರಿಂದನೇ ನನಗಿನ್ನೂ ತುಂಬಾ ಖುಷಿ ಆಗ್ತಾ ಇರುತ್ತೆ, ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತೇಳಿ. ಹಾಗಾಗಿ ಇನ್ನು ಮುಂದಕ್ಕೂ ಸಹಿತ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ, ಇನ್ನೂ ಚೆನ್ನಾಗಿರೋ ವಿಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಇದು ಶನಿವಾರ ಬಂದುಬಿಟ್ಟು, ಶನಿವಾರ ಧನುರ್ಮಾಸ ಪ್ರಾರಂಭ ಆಗಿದ್ದರಿಂದ ಅವತ್ತಿನ ದಿನ ಒಂದು ಸ್ವೀಟ್ ಇರಲೇಬೇಕು. ಶನಿವಾರ ದಿನ ಪ್ರತಿ ಶನಿವಾರನೂ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಮನೆ ದೇವರು ವಾರ ಆಗಿರೋದ್ರಿಂದ ಅವತ್ತಿನ ದಿನ ಶಾವಿಗೆ ಪಾಯಸ, ಹಾಗೆಯೇ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ, ಪುದೀನ ರೈಸ್, ಹಾಗೆಯೇ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ. ಹಾಗೆಯೇ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಸ್ನೇಹಿತರೆ. ಊಟ ಆಗಿದ ನಂತರ ಇಲ್ಲಿ ಖಾರದ ಕಡಲೆ ಬೀಜ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಕ್ಕ. ಅವ್ರು ಅವತ್ತಿನ ದಿನ ಇದ್ದರು, ಶನಿವಾರ ದಿನವೇ ಊರಿಗೆ ಹೋಗಿದ್ದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ತೊಗೊಂಡಿದ್ದಾರೆ ಅಂತಂದರೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ, ಹಾಗೆಯೇ ಒಂದು 1/4 ಸ್ಪೂನು ಅರಿಶಿಣ ಪುಡಿ ತೊಗೊಂಡಿದ್ದಾರೆ, ಒಂದು ಅರ್ಧ ಸ್ಪೂನು ನಮ್ಮ ಖಾರದ ಪುಡಿ ಖಾರ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದಾರೆ. ನಂತರದಲ್ಲಿ ಒಂದು 1/4 ಸ್ಪೂನು ಮೆಂತ್ಯ ಸ್ನೇಹಿತರೆ. ಮೆಂತ್ಯ ಹೆಚ್ಚಿಗೆ ಹಾಕ್ಕೊಂಡ್ರೆ ಜಾಸ್ತಿ ಒಂಥರ ಜಿಗುಟು, ಇದು ಲೋಳೆ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದಾರೆ. ನಂತರದಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ನಂತರದಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ನಂತರದಲ್ಲಿ ಶೇಂಗಾ ಬೀಜ ಉರಿಬೇಕು ಸ್ನೇಹಿತರೆ, ಚೆನ್ನಾಗೇ ಉರಿಬೇಕು ಶೇಂಗಾ ಬೀಜ. ಮತ್ತು ಚೆನ್ನಾಗಿ ಉರಿಲಿಲ್ಲ ಅಂತಂದ್ರೆ ಮತ್ತು ಹಸಿ ಈ ರೀತಿ ಆಗ್ತಾಯಿರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಅದನ್ನು ಒಂದು ಪಕ್ಕದಲ್ಲಿ ಒಂದು ಪ್ಲೇಟ್ ಒಳಗಡೆ ಆದ್ರೂ ಹಾಕ್ಕೊಳ್ಬೋದು. ಏನು ನೀವು ಇಲ್ಲ ಅಂತಂದರೆ ಈ ರೀತಿ ಬ್ರಷನ್ನು, ಬಾಣಲಿ ಯಾವುದ್ರಲ್ಲಾದರೂ ಹಾಕ್ಕೊಂಡು 1 ಸ್ಪೂನು ಅದು ಪೇಸ್ಟು, ಚಟ್ನಿ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನು ಸೇರಿಸ್ಬಿಟ್ಟು ಕೈಯಲ್ಲಿಂದ ಚೆನ್ನಾಗಿ ಅದಕ್ಕೆಲ್ಲ ಹಿಂಗೆ ಇದನ್ನು ಮಾಡಬೇಕು ಸ್ನೇಹಿತರೆ. ಆವಾಗ ಚೆನ್ನಾಗಿ ಹತ್ಕೊಳ್ಳುತ್ತೆ ಅದು ಪೇಸ್ಟಿಂದು ಖಾರ, ಉಪ್ಪು ಎಲ್ಲದನ್ನು. ಹಾಗಾಗಿ ಅದನ್ನು ಚೆನ್ನಾಗೆಲ್ಲ ಹಚ್ಚಿದ ನಂತರ ಏನು ಮಾಡಬೇಕು, ಈ ಶೇಂಗಾ ಬೀಜ ಎಲ್ಲದು ಖಾರ ಉಪ್ಪು ಹಚ್ಚಿರ್ತೀವಲ್ಲ, ಖಾರ ಹಚ್ಚಿದ್ದನ್ನು ಬಿಸಿಲಲ್ಲಿ ಇಡಬೇಕು ಸ್ನೇಹಿತರೆ. ಸ್ವಲ್ಪ ಬಿಸಿಲಲ್ಲಿಟ್ಟು ಒಣಗಿಸ್ಬಿಟ್ರೆ ಒಂದು 2-3 ದಿನ, ನೀವೆಷ್ಟು ದಿನ ಆದರೂ ಇಟ್ಕೊಳ್ಳಿ, ಏನಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಮಾಡಿಸಿದಂಥ ತಿಂಡಿನಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಹೆಸ್ರು ಕಾಳು, ಅಲಸಂದೆ ಕಾಳು ಇದನ್ನೆಲ್ಲ ಸ್ವಲ್ಪ ಒಂದೊಂದು ಗ್ಲಾಸ್ ಆದ್ರೂ ನೆನೆ ಇಟ್ಬಿಟ್ಟು ಹುರಿದು ಸೇರಿಸ್ಬೋದು. ಅದನ್ನು ಸೇಮ್ ಚಿನ್ಕುರುಳಿ ಆಗಿಬಿಡುತ್ತೆ ಅವಾಗ. ಇದು ಖಾರದ ಕಡಲೆ ಬೀಜ ಸ್ನೇಹಿತರೆ. ನೋಡಿ, ಇದಕ್ಕಿಂತ ಜಾಸ್ತಿನೇ ಬಂದಿತ್ತು, ನಾವೆಲ್ಲ ತಿಂದಾಲೆ ಸ್ವಲ್ಪ ಇದನ್ನು ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತೇಳಿ. ನಂತರದಲ್ಲಿ ಇಲ್ಲಿ ಕೆಂಪು ಚಟ್ನಿ, ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಬಂದಿದ್ರಲ್ಲ, ಅದೆಲ್ಲ ಹಣ್ಣಾಗ್ಬಿಟ್ಟಿತ್ತು ಸ್ನೇಹಿತರೆ. ಹಾಗಾಗಿ ಅದ್ರದ್ದು ಚಟ್ನಿ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಹಣ್ಣು ಮೆಣ್ಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದನ್ನೆಲ್ಲ ನೀರಿನ ಅಂಶ ಹೋಗೋವರೆಗೂ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಫ್ಯಾನ್ ಗಾಳಿಗಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸಿ ರುಬ್ಕೊಳ್ಬೇಕು ಸ್ನೇಹಿತರೆ. ಯಾಕಂದರೆ ಸ್ವಲ್ಪ ಅದು ಬೀಜ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ,
ನಮಗೆ ರುಚಿಗೆ ಎಷ್ಟು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಇತ್ತು ಅಂತಂದರೆ ಬೆಲ್ಲ ಹಾಕೋದ್ರಿಂದ ಖಾರದ ಅಂಶ ಅದು ಕಡಿಮೆ ಮಾಡುತ್ತೆ ಅನ್ನೋದಕ್ಕೋಸ್ಕರ ಹಾಗಾಗಿ ಅಷ್ಟೇ. ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸಿ ಮಾಡಿಕೊಂಡು ನಂತರದಲ್ಲಿ ಒಂದು ಅರ್ಧ ಅಥವಾ ಒಂದು ನಿಂಬೆಹಣ್ಣು ಸ್ನೇಹಿತರೆ ಅದು ರಸ ಎಲ್ಲ ಅದಕ್ಕೆ ಹಿಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಟ್ರೆ ಈ ರೀತಿಯಾಗಿ ಬಂದಿರುತ್ತೆ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಬ್ಬೊಬ್ಬರು ಸಕ್ಕರೆ ಹಾಕ್ಕೊಳ್ತೀವಿ ಅಂತಂದರೆ ನಿಮ್ಮಿಷ್ಟ ಸ್ನೇಹಿತರೆ ಸೇರಿಸ್ಕೊಳ್ಬೋದು. ಬೆಲ್ಲ ಹಾಕೋದ್ರೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಬಂದಿತ್ತು. ನಾನು ಆಲ್ರೆಡಿ ಅಕ್ಕನೇ ಕೊಟ್ಟು ಕಳಿಸಿದ್ದೀನಿ ಸ್ನೇಹಿತರೆ ಬಾಕ್ಸಲ್ಲಿ ಹಾಕಿ. ಹಾಗಾಗಿ ಇಲ್ಲಿ ಸ್ವಲ್ಪ ತೋರಿಸ್ತಿದ್ದೀನಿ ಅಷ್ಟೇ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಮಾಡಿಬಿಟ್ರಂತೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಸ್ನೇಹಿತರೆ. ಇಲ್ಲಿ ಕರ್ಗಡುಬು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅಕ್ಕ ಮತ್ತು ಅವ್ರ ಯಜಮಾನ್ರಿಬ್ಬರೇ ಉಳ್ಕೊಂಡಿದ್ರು, ಊರಿಗೆ ಹೋಗಿರಲಿಲ್ಲ. ಉಳ್ದವರೆಲ್ಲ ಹೋಗಿದ್ರು ಸ್ನೇಹಿತರೆ. ಹಾಗಾಗಿ ಊರಿಗೆ ಹೊರಡೋ ಟೈಮಿಗೆ ಬಿಸಿ ಕರ್ಗಡುಬು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಬಿಸಿ ಮಾಡಿಕೊಡೋಣ ಅಂತೇಳಿ ಇದು ಮಾಡ್ತಿದ್ದೆ. ಅಕ್ಕ ಎಲ್ಲ ಎಲೆ ತಗೊಡ್ತಾಯಿದ್ರು. ಹಾಗೆ ನಾನು ಬೇಗ ಬೇಗ ಮಾಡಿಕೊಂಡು ನಂತರ ಎಣ್ಣೆ ಇಟ್ಟು ಬಂದು ಕರಿಬೇಕಲ್ಲ, ಎಣ್ಣೆಯಲ್ಲಿ ಹಾಕಬೇಕು. ಇಲ್ಲ ಅಂತಂದ್ರೆ ಅದು ಹಾಗೇ ಸ್ವಲ್ಪ ಇದು ಆಗ್ತು, ಗಾಳಿ ಆಯಿತು ಅಂದರೆ ಎಲ್ಲವೂ ಮತ್ತು ಓಪನ್ ಆಗಿ ಇದಾಗ್ತಾ ಇರುತ್ತೆ. ಹಾಗಾಗಿ ಮತ್ತು ಎಣ್ಣೆನೂ ಅವಾಗ ಜಾಸ್ತಿ ಇದಾಗುತ್ತೆ. ಫ್ರೆಶ್ ಇದ್ದೆ ಚೆನ್ನಾಗಿ ಆವಾಗಲೇ ಮಾಡಿ ಒಂದು ಸ್ವಲ್ಪ ಹಾಕ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಂತರದಲ್ಲಿ ಹೀಗೆ ಮಾತುಕತೆ ಎಲ್ಲ ನಡೀತಾಯಿತ್ತು. ಇನ್ನೊಂದು ಸಲ ಬರಬೇಕು, ತುಂಬ ಚೆನ್ನಾಗಿ ನೋಡ್ಕೊಬಂದ್ವಿ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಹಾಗೆಯೇ ಮತ್ತು ಊರಲ್ಲೇ ನಮ್ಮ ದೊಡ್ಡಮ್ಮನ ಮಕ್ಕಳನ್ನ ನಮ್ಮ ಅಕ್ಕಂದಿರನ್ನ ಇಬ್ಬರನ್ನ ಕೊಟ್ಟಿದ್ದೆ. ಹಾಗೆಯೇ ಇಬ್ಬರು ಆಂಟಿ ಇದ್ದಾರೆ, ಚಿಕ್ಕಮ್ಮದಿರು, ದೊಡ್ಡಮ್ಮದಿರು ಎಲ್ಲ. ಆಗ ಅತ್ತೆ ಮಗಳು, ಹಾಗೆ ಚಿಕ್ಕಪ್ಪನ ಮಗಳು, ಅಣ್ಣನ ಮಗಳು, ಇವಾಗಂತೂ ತುಂಬಾ ರಿಲೇಷನ್ಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ರದ್ದು ಕೇಳ್ಕೊಳ್ತಾ ಇದ್ವಿ. ಹಾಗೆಯೇ ಮತ್ತು ಅಣ್ಣನ ಮಗಳಿಗೆ ಡೆಲಿವರಿ ಆಗಿದೆ. ಹಾಗಾಗಿ ಪಾಪು ಚೆನ್ನಾಗಿದೆಯಾಕ್ಕ ಅಂತೇಳಿ ರೀತಿಯಲ್ಲಿಗೆಲ್ಲ ಮಾತಾಡ್ಕೊಳ್ತಾ ಹಾಗೆಯೇ ಇದು ಮಾಡ್ತಾಯಿದ್ವಿ ಸ್ನೇಹಿತರೆ. ಹಾಗೆಯೇ ಬೇಗ ಬೇಗ ಹೊರಡೋಕ್ಕೆ ರೆಡಿಯಾಗಿ ಮತ್ತು ಬೇಗ ಹೋಗ್ಬಿಟ್ರೆ ಜಲ್ದಿ ಬಸ್ ಸ್ಟಾಪಲ್ಲಿ ಬಸ್ಗಳಂದು ಫುಲ್ ರಶ್ ಆಗಿರುತ್ತೆ. ಹಾಗಾಗಿ ಅದು ಒಂದು ಇವಾಗಿನಿದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹೀಗೆ ಮಾತಾಡ್ಕೊಳ್ತಾ ನಡೀತಾ ಇತ್ತು ಸ್ನೇಹಿತರೆ. ಹಾಗೆ ಮುಂದೆ ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ.